ಈ ರಾಜಕಾರಣದಲ್ಲಿ ಒಂದು ಮಾತು ಇದೆ, ಯಾರೂ ಶತ್ರುಗಳಲ್ಲ ಶಾಶ್ವತವಾಗಿ, ಯಾರೂ ಕೂಡ ಮಿತ್ರರಲ್ಲ ಅಂತ. ಇವತ್ತು ಮಿತ್ರರಾಗಿದ್ದವರು ನಾಳೆ ಶತ್ರುಗಳಾಗಬಹುದು, ಶತ್ರುಗಳಾಗಿದ್ದವರು ಮಿತ್ರರಾಗಬಹುದು ಅಂತ. ಅಂಥದ್ದೇ ಒಂದು ಬೆಸ್ಟ್ ಎಕ್ಸಾಂಪಲ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ರಾಜಕಾರಣದಲ್ಲಿ ವರ್ಷದ ಹಿಂದೆ ವೈರಿಗಳು ಈಗ ಕುಚಿಕುಗಳಾಗಿರುವಂತಹ ಸ್ಟೋರಿ ಇದು. ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಫುಲ್ ಚೇಂಜ್ ಆಗಿರೋದನ್ನ ನೋಡಬಹುದು. ಅಂದು ಸೋಲಿಸಿದ ಅಭ್ಯರ್ಥಿಯನ್ನ ಇವತ್ತು ಗೆಲ್ಲಿಸುವುದಕ್ಕೆ ತಂತ್ರವನ್ನ ರೂಪಿಸಲಾಗಿದೆಯಂತೆ. ಅಣ್ಣಾ ಸಾಹೇಬ್ ಜೊಲ್ಲೆ ಬೆನ್ನಿಗೆ ಜಾರಕಿಹೊಳಿ ಬ್ರದರ್ಸ್ ನಿಂತುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಇದು. ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಎಲೆಕ್ಷನ್ ನಲ್ಲಿ ಜೊಲ್ಲೆ ಬೆನ್ನಿಗೆ ನಿಂತಿದ್ದಾರಂತೆ ಬ್ರದರ್ಸ್. ಜೊಲ್ಲೆ ದಂಪತಿ ಜೊತೆಗೆ ವೇದಿಕೆ ಹಂಚಿಕೊಂಡ್ಬಿಟ್ಟಿದ್ದಾರೆ ಜಾರಕಿಹೊಳಿ ಬ್ರದರ್ಸ್. ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ ಭಾಗಿಯಾಗಿದ್ದಾರೆ ಒಂದೇ ವೇದಿಕೆಯಲ್ಲಿ. ಜೊಲ್ಲೆ ದಂಪತಿ ಜೊತೆಗೆ ವೇದಿಕೆ ಹಂಚಿಕೊಂಡಿದ್ದಾರೆ ಬ್ರದರ್ಸ್. ನಿಪ್ಪಾಣಿ ಪಿಕೆಪಿಎಸ್ ನಿರ್ದೇಶಕರ ಸಭೆಯಲ್ಲಿ ನಾಯಕರ ಸಮಾಗಮ ಆಗೋಗಿದೆ. ಲೋಕಸಭೆ ಚುನಾವಣೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪುತ್ರಿ ಜೊತೆಗೆ ಜೊಲ್ಲೆ ಸೋಲಿಸಿದ್ರು. ಅದನ್ನ ಗಮನಿಸಬೇಕಾಗಿರುವಂತಹ ವಿಚಾರ. 1 ವರ್ಷದ ಹಿಂದೆ ವೈರಿಗಳಾಗಿದ್ರು, ಬಟ್ ಇವತ್ತು ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೋ ಮೂಲಕ ನೋಡಿ ಜೊಲ್ಲೆ ಕುಟುಂಬದ ಜೊತೆಗೆ ನಾವಿದ್ದೀವಿ ಅನ್ನುವಂತಹ ಸಂದೇಶವನ್ನ ವೇದಿಕೆಯ ಮೂಲಕ ಜಾರಕಿಹೊಳಿ ಬ್ರದರ್ಸ್ ಕೊಟ್ಟಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ. ಯಾಕಂದ್ರೆ ಈ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ಇದೆಯಲ್ಲ, ಅದು ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಳ್ತಾರೆ. ಬೆಳಗಾವಿ ರಾಜಕಾರಣನೇ ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗೋದು. ಇಡೀ ರಾಜ್ಯದ ಎಲೆಕ್ಷನ್ನು ಅಥವಾ ಈ ರಾಜಕಾರಣ ನೀವು ನೋಡಿದ್ರೆ ಬಹಳ ವಿಭಿನ್ನವಾಗಿ ನೋಡೋದಕ್ಕೆ ಸಿಗೋದು ಬೆಳಗಾವಿ ಜಿಲ್ಲಾ ರಾಜಕಾರಣ. ಅತಿ ದೊಡ್ಡ ಜಿಲ್ಲೆ, ಅತಿ ದೊಡ್ಡ ಕ್ಷೇತ್ರಗಳಿರುವಂತಹ ಜಿಲ್ಲೆ, ಬಟ್ ಅಲ್ಲೆಲ್ಲ ಕೂಡ ದೊಡ್ಡ ಕುಟುಂಬದವರು. ಹಾಗಾಗಿ ಯಾವುದೇ ಚಿಕ್ಕ ಪುಟ್ಟ ಎಲೆಕ್ಷನ್ ಇದ್ರೂ ಕೂಡ ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಳ್ಳುವಂತಹ ಕುಟುಂಬಗಳು. ಈಗ ಜೊಲ್ಲೆ ಕುಟುಂಬದ ಬೆನ್ನಿಗೆ ಜಾರಕಿಹೊಳಿ ಬ್ರದರ್ಸ್ 3 ಜನ ಕೂಡ ಆ ವೇದಿಕೆಯಲ್ಲಿ ಜೊಲ್ಲೆ ಕುಟುಂಬದ ಜೊತೆಗೆ ಭಾಗಿಯಾಗಿರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಇದು ನಿಮಗೆ ಈ ಹಿಂದೆ ಲೋಕಸಭೆ ಚುನಾವಣೆಯಲ್ಲಿ ನಾನೊಂದು ದಿಕ್ಕು ನೀನೊಂದು ದಿಕ್ಕು, ಕಾರಣ ಅವರೊಂದು ಬೇರೆ ಪಾರ್ಟಿ ಇವರೊಂದು ಬೇರೆ ಪಾರ್ಟಿ ಪ್ರಚಾರಗಳಾಗ್ತಾ ಇತ್ತು. ಪುತ್ರಿಯನ್ನ ಗೆಲ್ಲಿಸ್ಕೊಂಡು ಬರೋದಕ್ಕೆ ಸತತವಾಗಿ ಸತೀಶ್ ಜಾರಕಿಹೊಳಿಯು ಪ್ರಯತ್ನ ಪಟ್ಟರು, ಬಟ್ ಅದರಲ್ಲಿ ವಿಫಲರಾದರು. ಹಾಗಾಗಿ ಬದ್ಧ ವೈರಿಗಳಾದಂಥವರು ಈಗ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಾಗ ಸಹಜವಾಗಿ ಅದು ಚರ್ಚೆಯನ್ನು ಹುಟ್ಟು ಹಾಕುತ್ತೆ. ಇದು ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿರುವಂತಹ ದೃಶ್ಯ.